ಆಪರೇಟರ್ಸ್. ಆಪರೇಟರ್ಸ್ ಅಂತ ಅಂದರೆ an operator which performs an operation on operands. ಅಂದರೆ ನಾವಿಲ್ಲಿ ಎ ಪ್ಲಸ್ ಬಿ ಅಂತ ಬರಿತೀನಿ. ಸೊ ಇಲ್ಲೇನಾಗುತ್ತೆ, ಎ ಮತ್ತು ಬಿ ಅಂತ ಏನಿದೆ, ದಿಸ್ ಇಸ್ ಆಪರ್ಯಾಂಡ್ ಅಂತ ಹೇಳ್ತೀವಿ. ದಿಸ್ ವಿಲ್ ಬಿ ದ ಆಪರ್ಯಾಂಡ್, ದಿಸ್ ಇಸ್ ದ ಆಪರೇಟರ್. ಅಂದರೆ an operator which performs an operation on operands. ಆಪರ್ಯಾಂಡ್ಸ್ ಮೇಲೆ ಆಪರೇಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಯಾವ ಒಂದು ಆಪರೇಟರ್ನ ಆಪರೇಷನ್ನ ಪರ್ಫಾರ್ಮ್ ಮಾಡುತ್ತೆ ಅದನ್ನ ವಿ ಆರ್ ಕಾಲ್ಡ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಸರಿನಾ? an operator which performs an operation on operands. ಸರಿನಾ? ಇಲ್ಲಿ ಎ ಅಂಡ್ ಬಿ ಅನ್ನೋ ಆಪರ್ಯಾಂಡ್ ಆಗುತ್ತೆ, ಆಪರ್ಯಾಂಡ್ಸ್, ಅಂಡ್ ಪ್ಲಸ್ ಅನ್ನೋದು ಆಪರೇಟರ್ ಆಗುತ್ತೆ. ಸರಿ, ಇದು ಆಪರೇಟರ್ ಡೆಫಿನೇಷನ್. ಸರಿನಾ? ಸೊ ಇಲ್ಲಿ ಮೇನ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಆಪರೇಟರ್ಸ್. ಆಪರೇಟರ್ಸ್ ಬಂದು ನಮಗೆ 3 ಟೈಪ್ಸ್ ಬರುತ್ತೆ. ದೇರ್ ಆರ್ 3 ಟೈಪ್ಸ್ ಆಫ್ ಆಪರೇಟರ್ಸ್. ಒನ್ ಇಸ್ ಕಾಲ್ಡ್ ಯೂನರಿ ಆಪರೇಟರ್. ಯೂನರಿ ಆಪರೇಟರ್ ಅಂತ ಬರುತ್ತೆ. ಬೈನರಿ ಆಪರೇಟರ್ ಅಂತ ಬರುತ್ತೆ. ನೆಕ್ಸ್ಟು ಟರ್ನರಿ ಆಪರೇಟರ್. ಟರ್ನರಿ ಆಪರೇಟರ್ ಒಂದು ಯೂನರಿ ಆಪರೇಟರ್, ನೆಕ್ಸ್ಟು ಬೈನರಿ ಆಪರೇಟರ್, ನೆಕ್ಸ್ಟು ಟರ್ನರಿ ಆಪರೇಟರ್. ಏನದು ಯೂನರಿ ಆಪರೇಟರ್ ಅಂದರೆ, ಫಸ್ಟ್ ಒನ್ ಲೆಟ್ ಅಸ್ ಸಿ ಒನ್ ಬೈ ಒನ್. ಯೂನರಿ ಆಪರೇಟರ್. ಯೂನರಿ ಆಪರೇಟರ್ ಅಂದರೆ ಯಾವ ಆಪರೇಟರ್ಗೆ ಒಂದೇ ಒಂದು ಆಪರ್ಯಾಂಡ್ ಇದ್ರೆ ಸಾಕು ಆಪರೇಷನ್ನ ಪರ್ಫಾರ್ಮ್ ಮಾಡೋದಕ್ಕೆ. ಸರಿನಾ? ಅಂದರೆ ಒಂದೇ ಒಂದು ಆಪರ್ಯಾಂಡ್ ಇದ್ರೆ ಸಾಕು, 2-3 ಆಪರ್ಯಾಂಡ್ಸ್ ಇರಬೇಕು ಅಂತ ಇಲ್ಲ. ಒಂದೇ ಒಂದು ಆಪರ್ಯಾಂಡ್ ಇದ್ರೆ ಸಾಕು ಪರ್ಫಾರ್ಮ್ ಮಾಡೋದಕ್ಕೆ, ಆಪರೇಷನ್ನ ಪರ್ಫಾರ್ಮ್ ಮಾಡೋದಕ್ಕೆ. ಅದನ್ನ ವಿ ಆರ್ ಕಾಲ್ಡ್ ಯೂನರಿ ಆಪರೇಟರ್ ಅಂತ ಹೇಳ್ತೀವಿ. ಸರಿನಾ? ಯಾವ್ಯಾವ ಆಪರೇಟರ್ಸ್ ಅಂತ ಅಂದರೆ, ಆಪರೇಟರ್ಸ್ ನೇಮ್. ಎಕ್ಸಾಂಪಲ್ ನೋಡೋಣ. ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಬರೀತೀನಿ. ಸರಿ, ಪ್ಲಸ್ ಅಂತ ಇದೆ, ದಟ್ ಇಸ್ ಅ ಯೂನರಿ ಆಪರೇಟರ್. ಸೊ ಇದನ್ನ ವಿ ಆರ್ ಕಾಲ್ಡ್ ಯೂನರಿ ಪ್ಲಸ್ ಅಂತ ಹೇಳ್ತೀವಿ. ಯೂನರಿ ಪ್ಲಸ್ ಆಪರೇಟರ್. ದಿಸ್ ವಿಲ್ ಬಿ ದ ಯೂನರಿ ಪ್ಲಸ್ ಆಪರೇಟರ್. ಈಗ ಫಾರ್ ಎಕ್ಸಾಂಪಲ್ 10 ಅಂತ ಬರೀತೀನಿ, ವೆದರ್ ದಟ್ ಪಾಸಿಟಿವ್ 10 ಅಥವಾ ನೆಗೆಟಿವ್ 10, ನಾನು ಏನು ಮಾಡ್ತೀನಿ, ಪ್ಲಸ್ 10 ಅಂತ ಬರೀತೀನಿ. ದೆನ್ ಇಟ್ ಇಸ್ ಅ ಪಾಸಿಟಿವ್ 10 ಅಂತ ಬರುತ್ತೆ. ಪ್ಲಸ್ 10 ಅಂತ ಬಂದಾಗ ಪಾಸಿಟಿವ್ 10 ಅಂತ ಬರುತ್ತೆ. ಸೊ ಈಗ ಪ್ಲಸ್ ಎ ಅಂತ ಬರೀತೀನಿ, ದಟ್ ಇಸ್ ಅ ಪಾಸಿಟಿವ್ ಎ ಆಗುತ್ತೆ. ದಟ್ ಇಸ್ ಕಾಲ್ಡ್ ಯೂನರಿ ಪ್ಲಸ್ ಆಪರೇಟರ್ ಅಂತ. ನೆಕ್ಸ್ಟು ಮೈನಸ್ ಅಂತ ಬರೀತೀವಿ. ಸೊ ಯೂನರಿ ಮೈನಸ್ ಆಪರೇಟರ್. ಯೂನರಿ ಮೈನಸ್ ಆಪರೇಟರ್ ಸೇಮ್ ಥಿಂಗ್. 10 ಅಂತ ಬಂದೆ, ಇದು ನಾನು ಮೈನಸ್ ಹಾಕಿದ್ರೆ ಮೈನಸ್ 10 ಆಗುತ್ತೆ, ಅಂದರೆ ನೆಗೆಟಿವ್ 10 ಆಗುತ್ತೆ. ಅಥವಾ ಎ ಅಂತ ಬಂದೆ, ಇದು ಮೈನಸ್ ಹಾಕಿದ್ರೆ ಮೈನಸ್ ಎ ಅಂದರೆ ನೆಗೆಟಿವ್ ಎ ಆಗುತ್ತೆ. ಸರಿನಾ? ದಟ್ ಸೇಮ್ ಥಿಂಗ್ ಪ್ಲಸ್ ಪ್ಲಸ್ ಅಂತ ಯೂಸ್ ಮಾಡ್ತೀವಿ. ದಟ್ ಇಸ್ ಅ ಇಂಕ್ರಿಮೆಂಟ್ ಆಪರೇಟರ್. ಇಂಕ್ರಿಮೆಂಟ್ ಆಪರೇಟರ್. ಪ್ಲಸ್ ಪ್ಲಸ್ ಅಂದರೆ ಇಂಕ್ರಿಮೆಂಟು ಅಂದರೆ ಎ ಪ್ಲಸ್ ಪ್ಲಸ್. ಇದ್ರ ಕೆಲಸ ಏನು, ಎಕ್ಸಿಸ್ಟಿಂಗ್ ಒಂದು ವ್ಯಾಲ್ಯೂ ಇದ್ರೆ ಅದನ್ನ ಒಂದು ನಂಬರಿಂದ ಇಂಕ್ರಿಮೆಂಟ್ ಮಾಡುತ್ತೆ. ಅಂದರೆ ಈಗ ಎ ವ್ಯಾಲ್ಯೂ 10 ಇದೆ ಅಂತ ಅನ್ಕೋಣ, ನಾನು ಎ ಪ್ಲಸ್ ಪ್ಲಸ್ ಅಂತ ಬರೆದ್ರೆ ನೆಕ್ಸ್ಟು ಎ ವ್ಯಾಲ್ಯೂ ಏನಾಗುತ್ತೆ, 11 ಆಗುತ್ತೆ. ದಟ್ ಇಸ್ ಅ ಇಂಕ್ರಿಮೆಂಟ್ ಆಪರೇಟರ್. ಇಟ್ ವಿಲ್ ಬಿ ಕಾಲ್ಡ್ ಎಸ್ ಅ ಇಂಕ್ರಿಮೆಂಟ್ ಆಪರೇಟರ್. ಅಂದರೆ ಒಂದು ವ್ಯಾಲ್ಯೂ ಏನಿರುತ್ತೆ ಕರೆಂಟ್ ವೇರಿಯಬಲ್ ಒಳಗಡೆ, ಒಂದು ವ್ಯಾಲ್ಯೂ ಇಂಕ್ರಿಮೆಂಟ್ ಆಗುತ್ತೆ. ದಟ್ ಇಸ್ ಅ ಪ್ಲಸ್ ಪ್ಲಸ್. ನೆಕ್ಸ್ಟು ಮೈನಸ್ ಮೈನಸ್, ದಟ್ ಇಸ್ ಅ ಡಿಕ್ರಿಮೆಂಟ್ ಆಪರೇಟರ್. ಡಿಕ್ರಿಮೆಂಟ್ ಆಪರೇಟರ್ ಅಂತ ಹೇಳ್ತೀವಿ. ಅಂದರೆ ಸೇಮ್ ಥಿಂಗ್, ಇದಕ್ಕೆ ಆಪೋಸಿಟ್. ಅಂದರೆ ಒಂದು ವ್ಯಾಲ್ಯೂ ಮೈನಸ್ ಆಗುತ್ತೆ. ಈಗ ಎ ವ್ಯಾಲ್ಯೂ 10 ಅಂತ ಇದ್ರೆ ನೆಕ್ಸ್ಟ್ ನಾನು ಎ ಮೈನಸ್ ಮೈನಸ್ ಅಂತ ಬಂದರೆ ಎ ವ್ಯಾಲ್ಯೂ 9 ಆಗ್ಬಿಡುತ್ತೆ. 10 ಇದ್ದಿದ್ದು 9 ಆಗುತ್ತೆ, 9 ಇದ್ರೆ 8 ಆಗುತ್ತೆ, 8 ಇದ್ರೆ 7 ಆಗುತ್ತೆ. ಒಂದು ವ್ಯಾಲ್ಯೂ ಡಿಕ್ರಿಮೆಂಟ್ ಆಗುತ್ತೆ. ಸರಿನಾ? ದೀಸ್ ಆರ್ ಆಲ್ ಕಾಲ್ಡ್ ಯೂನರಿ ಆಪರೇಟರ್. ಇಲ್ಲಿ ನೋಡಿ, ಯೂನರಿ ಆಪರೇಟರ್ ಮೀನ್ಸ್ an operator which requires only one operand to perform the operation. ಆಪರೇಷನ್ ಪರ್ಫಾರ್ಮ್ ಮಾಡೋದಕ್ಕೆ ಒಂದೇ ಒಂದು ಆಪರೆಂಟ್ ಇದ್ರೆ ಸಾಕು. ಇಲ್ಲಿ ನೋಡಿ, ಇಲ್ಲೆಲ್ಲ ನಾನು 2 or more ಆಪರೆಂಟ್ಸ್ ಕೊಟ್ಟಿಲ್ಲ, ಒಂದೇ ಒಂದು ಆಪರೆಂಟ್ ಮಾತ್ರ ಕೊಟ್ಟಿರೋದು. ಇದನ್ನ ವಿ ಆರ್ ಕಾಲ್ಡ್ ಯೂನರಿ ಆಪರೇಟರ್ಸ್ ಅಂತ ಹೇಳ್ತೀವಿ. ದಿಸ್ ವಿಲ್ ಬಿ ಕಾಲ್ಡ್ ಯೂನರಿ ಆಪರೇಟರ್. ಓಕೆನಾ? ಸೊ ಲೆಟ್ ಅಸ್ ಸೀ ದ ಸೆಕೆಂಡ್ ಒನ್, ಬೈನರಿ ಆಪರೇಟರ್. ಬೈನರಿ ಆಪರೇಟರ್ ಏನು ಬೈನರಿ ಆಪರೇಟರ್ ಅಂತ ಅಂದರೆ, ಇಲ್ಲ ಹೇಳುತ್ತೆ, ಯೂನರಿ ಅಂದರೆ 1, ಬೈನರಿ ಅಂದರೆ 2, ಟರ್ನರಿ ಅಂದರೆ 3. ಅಂದರೆ ಈಗ ಬೈನರಿ ಮೀನ್ಸ್ 2 ಆಪರ್ಯಾಂಡ್ಸ್ ಬೇಕು. ಅಂದರೆ ಏನೋ ಒಂದು ಆಪರೇಷನ್ ಪರ್ಫಾರ್ಮ್ ಮಾಡೋದಕ್ಕೆ 2 ಆಪರ್ಯಾಂಡ್ಸ್ ಬೇಕಾಗುತ್ತೆ. ಸರಿನಾ? ಸೊ ದಟ್ ಇಸ್ ಕಾಲ್ಡ್ ಬೈನರಿ ಆಪರೇಟರ್. an operator which requires 2 operands to perform some operation. an operator which requires 2 operands to perform some operation. ಯಾವ ಆಪರೇಟರ್ಗೆ 2 ಆಪರ್ಯಾಂಡ್ಸ್ಗಳು ಬೇಕಾಗುತ್ತೆ ಆ ಆಪರೇಟರ್ಸನ್ನು ವಿ ಆರ್ ಕಾಲ್ಡ್ ಬೈನರಿ ಆಪರೇಟರ್ ಅಂತ ಹೇಳ್ತೀವಿ. ಓಕೆನಾ? ಹಾಗಾದ್ರೆ ಬೈನರಿ ಆಪರೇಟರ್ಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ? ಸೊ ಇದ್ರಲ್ಲಿ ನಮಗೆ ಪ್ಲೆಂಟಿ ಆಫ್ ಆಪರೇಟರ್ಸ್ ಬರುತ್ತೆ. ಒಂದು ಅರ್ಥಮೆಟಿಕ್ ಆಪರೇಟರ್ಸ್, ಅರ್ಥಮೆಟಿಕ್ ಆಪರೇಟರ್ ಅಂತ ಬರುತ್ತೆ. ನೆಕ್ಸ್ಟು ರಿಲೇಷನಲ್ ಆಪರೇಟರ್ಸ್ ಅಂತ ಬರುತ್ತೆ. ರಿಲೇಷನಲ್ ಆಪರೇಟರ್ಸ್. ನೆಕ್ಸ್ಟು
ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಬರುತ್ತೆ. ಅಸೈನ್ಮೆಂಟ್ ಆಪರೇಟರ್ಸ್. ನೆಕ್ಸ್ಟು ಬಿಟ್ ವೈಸ್ ಲಾಜಿಕಲ್ ಆಪರೇಟರ್ಸ್ ಅಂತ ಬರುತ್ತೆ. ಲಾಜಿಕಲ್ ಆಪರೇಟರ್ಸ್. ನೆಕ್ಸ್ಟು ಬಿಟ್ ವೈಸ್ ಆಪರೇಟರ್ಸ್ ಅಂತ ಬರುತ್ತೆ. ಬಿಟ್ ವೈಸ್ ಆಪರೇಟರ್ಸ್ ಅಂತ ಬರುತ್ತೆ. ಸರಿನಾ? ಅರ್ಥಮೆಟಿಕ್ ಆಪರೇಟರ್ಸ್ ಅಂದ್ರೆ ಆನ್ ಆಪರೇಟರ್ ವಿಚ್ ಪರ್ಫಾರ್ಮ್ ಸಮ್ ಅರ್ಥಮೆಟಿಕ್ ಆಪರೇಷನ್ಸ್. ಸರಿನಾ? ಅಂದ್ರೆ ಅವನ್ನ ಆ ಥರ ಆಪರೇಟರ್ಸ್ನ ವಿ ಆರ್ ಕಾಲ್ಡ್ ಅರ್ಥಮೆಟಿಕ್ ಆಪರೇಟರ್ಸ್. ಆನ್ ಆಪರೇಟರ್ ವಿಚ್ ಪರ್ಫಾರ್ಮ್ ಸಮ್ ಅರ್ಥಮೆಟಿಕ್ ಆಪರೇಷನ್ಸ್ ಆನ್ ಆಪರಾಂಡ್ಸ್, ದಟ್ ಇಸ್ ಕಾಲ್ಡ್ ಅರ್ಥಮೆಟಿಕ್ ಆಪರೇಟರ್ಸ್. ಅಂದ್ರೆ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್. ಸರಿನಾ? ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್ ಅಂದ್ರೆ ರಿಮೈಂಡರ್ ಆಪರೇಟರ್ ಇದು. ನೆಕ್ಸ್ಟ್ ರಿಲೇಷನಲ್ ಆಪರೇಟರ್. An operator which gives the relationship between the operands. ಆಪರಾಂಡ್ಸ್ಗಳ ಮಧ್ಯೆ ಒಂದು ರಿಲೇಶನ್ಶಿಪ್ ನ ಕೊಡೋದಕ್ಕೆ ವಿ ಆರ್ ಕಾಲ್ಡ್ ರಿಲೇಷನಲ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಯಾವ್ದು? ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು. ಇವನ್ನ ನಾವು ರಿಲೇಷನಲ್ ಆಪರೇಟರ್ಸ್ ಅಂತ ಹೇಳ್ತೀವಿ. An operator which gives the relationship between the operands. A is less than B, A is greater than B, A is not equal to B, A is less than or equal to B, like that. ಆ ಥರ ನಾವು ಮೆನ್ಷನ್ ಮಾಡೋದಕ್ಕೆ. ಇನ್ನು ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಅಸೈನ್ಮೆಂಟ್ ಆಪರೇಟರ್ ಅಂತಂದ್ರೆ ಅಸೈನ್ ಮಾಡೋದಕ್ಕೆ. ಒಂದು ವೇರಿಯಬಲ್ಗೆ ಈ ಕಡೆ ಒಂದು ವ್ಯಾಲ್ಯೂ ಇರುತ್ತೆ, ಅದನ್ನ ಅಸೈನ್ ಮಾಡೋದಕ್ಕೆ. ಸೈನ್ನ ಈಕ್ವಲ್ಸ್ ಅಂತ ಯೂಸ್ ಮಾಡ್ತೀವಿ. A is equal to 10 ಅಥವಾ A is equal to B, ದಟ್ ಇಸ್ ಅಸೈನ್ಮೆಂಟ್ ಆಪರೇಟರ್. ಅಸೈನ್ ಮಾಡೋದಕ್ಕೆ ಇದು ಅಸೈನ್ಮೆಂಟ್ ಆಪರೇಟರ್. ಇದಾದ್ಮೇಲೆ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಬರ್ತವೆ. ಪ್ಲಸ್ ಈಕ್ವಲ್ಸ್, ಮೈನಸ್ ಈಕ್ವಲ್ಸ್, ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್, ಡಿವಿಷನ್ ಈಕ್ವಲ್ಸ್, ಮಾಡ್ಯುಲಸ್ ಈಕ್ವಲ್ಸ್. ದೀಸ್ ಆರ್ ಆಲ್ ಕಾಲ್ಡ್ ಕಾಂಪೌಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಸೊ ಇದಿಷ್ಟನ್ನು ಕೂಡ ವಿ ಆರ್ ಕಾಲ್ಡ್ ಆಸ್ ಅ ಕಾಂಪೌಂಡ್ ಅಸೈನ್ಮೆಂಟ್ ಆಪರೇಟರ್ಸ್. ಕಾಂಪೌಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಅಂತ. ಪ್ಲಸ್ ಈಕ್ವಲ್ಸ್, ಮೈನಸ್ ಈಕ್ವಲ್ಸ್, ಮಲ್ಟಿಪ್ಲಿಕೇಶನ್ ಈಕ್ವಲ್ಸ್, ಸ್ಟಾರ್ ಈಕ್ವಲ್ಸ್, ಡಿವಿಷನ್ ಈಕ್ವಲ್ಸ್, ಮಾಡ್ಯುಲಸ್ ಈಕ್ವಲ್ಸ್. ಸರಿ. ನೆಕ್ಸ್ಟ್ ಲಾಜಿಕಲ್ ಆಪರೇಟರ್ಸ್ ಅಂತ ಬರುತ್ತೆ. ಸೊ ಲಾಜಿಕಲ್ ಆಪರೇಟರ್ಸ್, an operator which gives the logical relationship and or not ಅಂದ್ರೆ ಲಾಜಿಕಲ್ ರಿಲೇಶನ್ಶಿಪ್ ನ ಕೊಡೋದಕ್ಕೆ ವಿ ಆರ್ ಕಾಲ್ಡ್ ಲಾಜಿಕಲ್ ಆಪರೇಟರ್ಸ್. ಅಂದ್ರೆ ಅಂಡ್, ಆರ್ ಮತ್ತೆ ನಾಟ್, ಇವು ಮೂರನ್ನು ಕೂಡ ವಿ ಆರ್ ಕಾಲ್ಡ್ ಲಾಜಿಕಲ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಲಾಜಿಕಲ್ ರಿಲೇಶನ್ಶಿಪ್ ನ ಕೊಡೋದಕ್ಕೆ ವಿ ಆರ್ ಕಾಲ್ಡ್ ಲಾಜಿಕಲ್ ಆಪರೇಟರ್ಸ್. ಸರಿನಾ? ಸರಿ. ಇನ್ನು ಬಿಟ್ ವೈಸ್ ಆಪರೇಟರ್ಸ್ ಅಂದ್ರೆ an operator which perform on ಬಿಟ್ಸ್ ಮೇಲೆ ಆಪರೇಷನ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಯಾವ ಆಪರೇಟರ್ ಬಿಟ್ಸ್ ಮೇಲೆ ವರ್ಕ್ ಮಾಡೋದಕ್ಕೆ ದಟ್ ಇಸ್ ಅ ಬಿಟ್ ವೈಸ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಒಂದು ಅಂಡ್ ಅಂತ ಯೂಸ್ ಮಾಡ್ತೀವಿ, ಕ್ಯಾಪ್ಸ್ ನ ಯೂಸ್ ಮಾಡ್ತೀವಿ, ನಾಟ್ ಸಿಂಬಲ್ ನ ಯೂಸ್ ಮಾಡ್ತೀವಿ, ಇನ್ಸರ್ಷನ್ ಆಪರೇಟರ್ ನ ಯೂಸ್ ಮಾಡ್ತೀವಿ, ಎಕ್ಸ್ಟ್ರಾಕ್ಷನ್ ಆಪರೇಟರ್ ನ ಯೂಸ್ ಮಾಡ್ತೀವಿ. ಸರಿನಾ? ಅಂಡ್, ಆರು, ನಾಟು, ಆರ್ ಅಂತಾನು ಕೂಡ ಯೂಸ್ ಮಾಡ್ತೀವಿ. ಆರ್ ಇವನ್ನ ಬಿಟ್ ವೈಸ್ ಆಪರೇಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬಿಟ್ಸ್ ಮೇಲೆ ವರ್ಕ್ ಮಾಡೋ ಅಂಥದ್ದು ಆಪರೇಟರ್ಸ್ಗಳು ಇದು. ಸರಿನಾ? ಇದು ನಾನಿಲ್ಲಿ ಜಾವದಲ್ಲಿ ಏನು ಮಾಡ್ತೀವಿ, ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀವಿ. ಬಿಕಾಸ್ ನಮಗೆ ಜಾವದಲ್ಲಿ ಕಲಿಯೋಂಥದ್ದು ಬೇರೆ ಇದೆ. ಸರಿನಾ? ಇವನ್ನೆಲ್ಲ ನಾವು ಡೆಪ್ತ್ ಆಗಿ ಕಲ್ತ್ಕೊಂಡ್ಬರೋದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬಿಕಾಸ್ ಇದು ನಿಮಗೆ ಡೆಪ್ತ್ ಆಗಿ ಏನಾದರೂ ಬೇಕು ಅಂದರೆ ಸಿ ಪ್ರೋಗ್ರಾಮಿಂಗ್ ಕ್ಲಾಸ್ ಇದೆ, ನಂದೇ ಸಿ ಪ್ರೋಗ್ರಾಮಿಂಗ್ ಕ್ಲಾಸಸ್ ಇದೆ. ಸಿ ಪ್ರೋಗ್ರಾಮಿಂಗಲ್ಲಿ ವಿತ್ ಪ್ರೋಗ್ರಾಮ್ ಸಮೇತ ನಾನಿಲ್ಲಿ ಅಂದರೆ ವಿತ್ ಎಕ್ಸಾಂಪಲ್ ಸಮೇತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಒಂದೊಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಯೂನರಿ ಆಪರೇಟರು, ಬೈನರಿ ಆಪರೇಟರು, ಟರ್ನರಿ ಆಪರೇಟರು, ಅರ್ಥಮೆಟಿಕ್ ಆಪರೇಟರಲ್ಲಿ ಒಂದೊಂದು ಕೂಡ, ರಿಲೇಷನಲ್ ಆಪರೇಟರು, ಬಿಟ್ ವೈಸ್ ಆಪರೇಟರು, ಒಂದೊಂದು ಆಪರೇಟರ್ನ ಕೂಡ ಅಲ್ಲಿ ನಾನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಅದನ್ನ ವಾಚ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ದಿಸ್ ಆರ್ ಆಲ್ ಕಾಲ್ಡ್ ಬೈನರಿ ಆಪರೇಟರ್ಸ್ ಅಂತ ಹೇಳ್ತೀವಿ. ಇದಿಷ್ಟು ಕೂಡ ನಮಗೆ ಬೈನರಿ ಆಪರೇಟರ್ಸ್ ಅಂತ. ಅಂದ್ರೆ an operator which requires 2 operands, 2 operands ಬೇಕೇ ಬೇಕಾಗುತ್ತೆ, ಅದನ್ನ ಬೈನರಿ ಆಪರೇಟರ್ಸ್ ಅಂತ ಹೇಳ್ತೀವಿ. ಸೊ ಲೆಟ್ us see the ternary operator. ಸೊ ಥರ್ಡ್ ಒನ್ ಟರ್ನರಿ ಆಪರೇಟರ್. ನಾನು ಹೇಳಿದೆ ಅಂದ್ರೆ ಟರ್ನರಿ ಮೀನ್ಸ್ 3 ಅಂತ. 3 ಆಪರಾಂಡ್ಸ್ ಅನ್ನ ಯೂಸ್ ಮಾಡಿ ವರ್ಕ್ ಮಾಡುವಂಥದ್ದು. ದಟ್ ಇಸ್ ಅ ಟರ್ನರಿ ಆಪರೇಟರ್. ಟರ್ನರಿ ಆಪರೇಟರ್ ಯಾವುದು ಅಂದ್ರೆ ಕ್ವಶನ್ ಮಾರ್ಕ್ ಮತ್ತೆ ಕೋಲನ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಕಂಡೀಷನಲ್ ಆಪರೇಟರ್ ಅಂತ ಹೇಳ್ತೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಅ ಕಂಡೀಷನಲ್ ಆಪರೇಟರ್. ಇದನ್ನು ನಾವು ಕಂಡೀಷನಲ್ ಆಪರೇಟರ್ ಅಂತ ಕೂಡ ಹೇಳ್ತೀವಿ. ಏನದು ಕ್ವಶನ್ ಮಾರ್ಕ್ ಕೋಲನ್? ಕಾಮನ್ ಆಗಿ ಈಗ ಲಾರ್ಜೆಸ್ಟ್ ಆಫ್ 2 ನಂಬರ್ಸ್ ಫೈಂಡ್ ಔಟ್ ಮಾಡಬೇಕು ಅಂತ ಅನ್ಕೋಣ. ನಾವು ಇಫ್ ಕಂಡೀಷನ್ ಬರಿತೀವಿ. ಸೊ ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆದ್ರೆ ಲಾರ್ಜ್ ಈಕ್ವಲ್ಸ್ ಎ, ಇಲ್ಲ ಅಂತಂದ್ರೆ ಎಲ್ಸ್ ಲಾರ್ಜ್ ಈಕ್ವಲ್ಸ್ ಬಿ. ಅಂದ್ರೆ ಇಫ್ ಎಲ್ಸ್ ಅಲ್ಲಿ ಒಂದು ಲಾಜಿಕ್ ಬರೆದಿದ್ದೀವಿ ಅಂತ ಅನ್ಕೋಣ. ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆದ್ರೆ, ಸೊ ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆದ್ರೆ ಲಾರ್ಜ್ ಈಕ್ವಲ್ಸ್ ಎ, ಇಲ್ಲ ಅಂತಂದ್ರೆ ಲಾರ್ಜ್ ಈಕ್ವಲ್ಸ್ ಬಿ ಅಂತ ಬರಿತೀವಿ. ಓಕೆನಾ? ಈ ತರ 4 ಲೈನಲ್ಲಿ ಬರೆಯೋ ಬದಲು ವಿ ಕ್ಯಾನ್ ಯೂಸ್ ದಿಸ್ ಒನ್. ಇಲ್ಲಿ ಕಂಡೀಷನ್ ಏನು? ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆದರೆ ಕ್ವಶನ್ ಮಾರ್ಕ್, ಆದ್ರೆ
ಲಾರ್ಜ್ ಈಕ್ವಲ್ಸ್ ಎ ಅಥವಾ ಕೋಲನ್ ಲಾರ್ಜ್ ಈಕ್ವಲ್ಸ್ ಬಿ, ಲಾರ್ಜ್ ಈಕ್ವಲ್ಸ್ ಬಿ ಆ್ಯಂಡ್ ಪುಟ್ ಎ ಸೆಮಿಕೋಲನ್. ಅಲ್ಲ ಇದು ನಾವು ಸಿಂಟ್ಯಾಕ್ಸ್ ಹೆಂಗೆ ಬರೀತೀವಿ ಅಂದರೆ ವಿ ಹ್ಯಾವ್ ಟು ಪುಟ್ ದ ಕಂಡೀಷನ್ ಹಾಕ್ತೀವಿ. ಕಂಡೀಷನ್ ಟ್ರೂ ಆದರೆ ಅಥವಾ ಫಾಲ್ಸ್ ಆದರೆ, ಕಂಡೀಷನ್ ಟ್ರೂ ಆದರೆ ಟ್ರೂ ಪಾರ್ಟ್ ಎಕ್ಸಿಕ್ಯೂಷನ್ ಆಗುತ್ತೆ, ಇದು ಟ್ರೂ ಪಾರ್ಟ್ ಎಕ್ಸಿಕ್ಯೂಷನ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದರೆ ಫಾಲ್ಸ್ ಪಾರ್ಟ್ ಎಕ್ಸಿಕ್ಯೂಷನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಅ ಕಂಡೀಷನಲ್ ಆಪರೇಟರ್ ಅಥವಾ ಟರ್ನರಿ ಆಪರೇಟರ್ ಅಂತ ಹೇಳ್ತೀವಿ. ಆನ್ ಆಪರೇಟರ್ ವಿಚ್ ರಿಕ್ವೈರ್ಸ್ ದ 3 ಆಪರೆಂಟ್ಸ್ 1 2 3 ಆಪರೆಂಟ್ಸ್ ಬೇಕಾಗುತ್ತೆ. ಈ ಥರ ನಾನು 4 ಲೈನಲ್ಲಿ ಬರೆಯೋ ಬದಲು ವಿ ಕ್ಯಾನ್ ರೈಟ್ ಇನ್ ಎ ಸಿಂಗಲ್ ಲೈನ್, ಒಂದೇ ಲೈನಲ್ಲೇ ಬರೀಬೋದು. ಸರಿನಾ? ಸೊ ಇದಿಷ್ಟನ್ನು ಕೂಡ ವಿ ಆರ್ ಕಾಲ್ಡ್ ಆಸ್ ಅ ಆಪರೇಟರ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಆಪರೇಟರ್ಸ್. ಸರಿನಾ? ಸೊ ಯೂನರಿ ಆಪರೇಟರ್, ಬೈನರಿ ಆಪರೇಟರ್ ಆ್ಯಂಡ್ ಟರ್ನರಿ ಆಪರೇಟರ್. ಥ್ಯಾಂಕ್ ಯು. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ಗೆ ₹5 ಫೀಸ್ನ ಪೇ ಮಾಡ್ಬೋದು.